ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ಮಾನವೀಯತೆ ಅಂದರೆ ಏನು ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವಂತಹ ವಿಷಯ. ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆ ಪದದ ಅರ್ಥನೇ ಮರ್ತಿರುವಂತಹ ಮನುಷ್ಯರು ಏನೆಲ್ಲ ಮಾಡ್ತಾ ಇದ್ದಾರೆ. ಈ ಸ್ಟೋರಿ ಕೂಡ ಹಾಗೇನೆ. ನನಗೆ ಹೇಳೋಕ್ಕೂ ನೋವಾಗುತ್ತೆ, ಹಾಗೆ ನಿಮಗೆ ಕೇಳೋಕ್ಕೂ ಸಹ ನೋವಾಗುತ್ತೆ. ಮಧ್ಯಪ್ರದೇಶದ ಬೆತುಲ್ ಜಿಲ್ಲೆಯ ಜಲ್ಲಾರ್ ಅನ್ನುವಂತಹ ಹಳ್ಳಿಯಲ್ಲಿ ನಡೆದಂತಹ ಈ ಒಂದು ಘಟನೆ ಏನಿದೆ, ಇದು ಸತ್ತ ಹಸುವಿನ ಶವವನ್ನು ನಗರಸಭೆಯ ಕಸ ಸಂಗ್ರಹಿಸುವಂತಹ ವಾಹನಕ್ಕೆ ಕಟ್ಟಿ ಸುಮಾರು 1 ಕಿಲೋಮೀಟರ್ ತನಕ ಎಳೆದೊಯ್ದಿರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದು ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ. ನೋಡಿದವರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ವಿಡಿಯೋವನ್ನು ನೋಡಿದವರು ರಾಷ್ಟ್ರೀಯ ಹಿಂದೂ ಸೇನೆ, ಗೋ ರಕ್ಷಣಾ ಸಂಘಟನೆಗಳು ಹಾಗೆ ಸ್ಥಳೀಯರು ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ತಪ್ಪು ಮಾಡಿರುವಂತಹ ತಪ್ಪಿತಸ್ಥರ ವಿರುದ್ಧ, ಅಂದರೆ ಯಾರು ತಪ್ಪು ಮಾಡಿದಾರಲ್ಲ ಒಂದು ತಪ್ಪಿತಸ್ಥರ ವಿರುದ್ಧ ನ್ಯಾಯವಾಗಿ ತನಿಖೆಯನ್ನು ಮಾಡಿ, ಜೊತೆಗೆ ಕಠಿಣವಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಹಾಗಾದರೆ ಆ ಹಸು ಹೇಗೆ ಸಾಯಿತು? ಅದೇನೇ ಇರಲಿ, ಸತ್ತಿರುವಂತಹ ಹಸು ಆದರೂ ಸಹ ಈ ಥರ ಒಂದು ಸತ್ತಿರೋ ಹಸು ಆಗಲಿ ಬದುಕಿರೋ ಹಸು ಆಗಲಿ ಯಾವುದೇ ಒಂದು ಪ್ರಾಣಿಯನ್ನು ಈ ಥರ ಒಂದು ಕಿಲೋಮೀಟರ್ ತನಕ ಎಳ್ಕೊಂಡು ಹೋಗೋದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಅಲ್ವಾ ಮನುಷ್ಯ ಆದವನಿಗೆ. ಇನ್ನು ಕೆಲವೊಂದು ಮಾಹಿತಿ ಪ್ರಕಾರ ಯಾವುದೋ ಒಂದು ವಾಹನ ಡಿಕ್ಕಿ ಹೊಡೆದು ಹಸು ಮೃತಪಟ್ಟಿತ್ತು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಅದು ಅನಾಥ ಹಸುವಾಗಿದ್ದರಿಂದ ಮಾಲೀಕರು ಯಾರೂ ಸಹ ಮುಂದೆ ಬಂದಿರಲಿಲ್ಲ. ಆ ಹಸು ನಮ್ಮದು ಅಂತ ಹೇಳ್ಬಿಟ್ಟು ಯಾರೂ ಸಹ ಓನರ್ಗಳು ಮುಂದೆ ಬಂದಿರಲಿಲ್ಲ. ಹೀಗಾಗಿ ರಸ್ತೆ ಬದಿಯಲ್ಲೇ ಸುಮಾರು 2 ದಿನಗಳ ಕಾಲ ಆ ಒಂದು ಹಸುವಿನ ಶವ ಬಿದ್ದಿತ್ತು. ಜೊತೆಗೆ ಕೊಳೆತು ದುರ್ವಾಸನೆ ಹೊಡಿತಾ ಇತ್ತು. ಸಾರ್ವಜನಿಕ ಆರೋಗ್ಯ ಹಾಗೆ ಸ್ವಚ್ಛತೆ ದೃಷ್ಟಿಯಿಂದ ಶವವನ್ನು ತೆಗಿಬೇಕು ಅನ್ನುವಂತಹ ಅಗತ್ಯ ಎದುರಾದರೂ ಸಹ ಸ್ಥಳದಲ್ಲೇ ಟ್ರ್ಯಾಕ್ಟರ್ ಅಥವಾ ಟ್ರಾಲಿ ಅಲ್ಲಿ ಸಿಗ್ತಾ ಇರಲಿಲ್ಲ, ಯಾರಿಗೂ ಸಹ ಸಿಕ್ಕಿರಲಿಲ್ಲ. ಅದರ ಒಂದು ಅವಶ್ಯಕತೆ ಇದ್ದರೂ ಸಹ ಯಾವುದೇ ಒಂದು ಟ್ರ್ಯಾಕ್ಟರ್ ಆಗಲಿ ಟ್ರಾಲಿ ಆಗಲಿ ಅವರಿಗೆ ಸಿಕ್ಕಿರಲಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿ ಏನು ಮಾಡ್ತಾರೆ, ಹಸುವಿನ ಒಂದು ಶವಕ್ಕೆ ಹಗ್ಗವನ್ನು ಕಟ್ಟಿ ಗ್ರಾಮದ ಕಸ ಸಂಗ್ರಹಿಸುವಂತಹ ವಾಹನದ ಮೂಲಕ ಶವವನ್ನು ಒಂದು ತ್ಯಾಜ್ಯ ವಿಲೇವಾರಿ ಮಾಡುವಂತಹ ಸ್ಥಳಕ್ಕೆ ಸಾಗಿಸ್ತಾರೆ ಅಂತ ಹೇಳಿ ಅಲ್ಲಿದ್ದಂತಹ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಒಂದು ವಿಡಿಯೋ ವೈರಲ್ ಆದಮೇಲೆ ಅಲ್ಲಿದ್ದಂಥ ಒಂದು ಆಫೀಸರ್ಗಳೇನಿದ್ದಾರೆ ಇದಕ್ಕೊಂದು ಕಾರಣ ಕೂಡ ಕೊಟ್ಟಿದ್ದಾರೆ, ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ದೃಶ್ಯವನ್ನು ಸ್ಥಳದಲ್ಲಿದ್ದಂತಹ ವ್ಯಕ್ತಿಯೊಬ್ಬರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸೋಮವಾರದಿಂದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ ತೀವ್ರವಾದಂತಹ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಒಂದು ಸೂಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.